ಕೋಸ್ಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೂಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿ ಮಾನಸೇ ಚ. ಸಭೆಗೆ ನಮಸ್ಕಾರ. ಬಹು ನಿರೀಕ್ಷಿತ ಅಂತ ಹೇಳಿದರೆ ನಿಮಗೆ ನಿರೀಕ್ಷೆ ಇರ್ಬೋದು, ಆದರೆ ನನಗೆ ಟೆನ್ಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ಇದು ವಿದ್ವಜ್ಜನರ ಮುಂದೆ ಒಂದು ಸಣ್ಣ ಮಗು ತೋರಿಸ್ತಾ ಇರುವಂತಹ ಮಕ್ಕಳ ಆಟದ ಹಾಗೆ ಅಂತ ನೀವು ಅಂದುಕೊಳ್ಬೇಕು. ಯಾಕೆಂತ ಹೇಳಿದರೆ ಈಗಾಗಲೇ ಬೆಳಿಗ್ಗೆಯಿಂದ ಅನೇಕ ಉಪನ್ಯಾಸಗಳ ಮೂಲಕ, ಅನೇಕ ಕಾರ್ಯಕ್ರಮಗಳ ಮೂಲಕ ಸಂಸ್ಕಾರ ಅನ್ನುವ ಶಬ್ದದ ಬಹು ಆಯಾಮಗಳ ಚರ್ಚೆ ನಡೆದಿದೆ. ಆದರೆ ಸಂಸ್ಕಾರ ಅನ್ನೋದರ ಬಗ್ಗೆ, ಅದರಲ್ಲೂ ಯುವ ಸಂಸ್ಕಾರ ಅನ್ನುವ ವಿಷಯವನ್ನು ಕೊಟ್ಟಿದ್ದಾರೆ. ಯುವ ಸಂಸ್ಕಾರದ ಬಗ್ಗೆ ಹವ್ಯಕ ಸಮುದಾಯದ ಮುಂದೆ ಮಾತನಾಡುವುದು ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಕೌಟಿಲ್ಯನಿಗೆ ರಾಜಕೀಯದ ಪಾಠ ಮಾಡಿದ ಹಾಗೆ ಆಗಬಹುದು, ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂತ ಹೇಳಿದರೆ ನಮ್ಮ ಕೇಂದ್ರದ ಗೃಹ ಮಂತ್ರಿಗಳಿಗೆ ಚುನಾವಣೆ ಬಗ್ಗೆ ಪಾಠ ಮಾಡಿದ ಹಾಗೆ ಆಗ್ಬೋದು, ಅಥವಾ ಮೀನಿಗೆ ಈಜು ಕಲಿಸಿದ ಹಾಗೆ ಅಂತ ಹೇಳಬಹುದು. ಅಥವಾ ಈ ಸಭೆಯ ಒಂದು ಮಿತಿಯಲ್ಲಿ ಹೇಳುವುದಾದರೆ, ನಮ್ಮ ಜಗದೀಶ್ ಶರ್ಮಾ ಅವರಿದ್ದಾರೆ, ಅವರಿಗೆ ಮಹಾಭಾರತದ ಪಾಠವನ್ನು ಇವತ್ತು ಯಾರಾದರೂ ಮಾಡ್ತೀನಿ ಅಂತ ಹೇಳಿ ಹೋದರೆ ಹೇಗೆ ಅನಿಸ್ತದೋ ಹಾಗೆ ಆಗಬಹುದು. ಯಾಕೆಂತ ಹೇಳಿದರೆ ಸಂಸ್ಕಾರ ಅನ್ನುವುದನ್ನು ಅತ್ಯಂತ ಶಿಷ್ಟವಾಗಿ ತಮ್ಮ ಬದುಕಿನಲ್ಲಿ, ತಮ್ಮ ವ್ಯಕ್ತಿತ್ವಗಳಲ್ಲಿ ರೂಢಿಸಿಕೊಂಡವರು ಹವ್ಯಕರು. ಅವರ ಆಹಾರ ಪದ್ಧತಿ ಇರಬಹುದು, ಅವರ ನಡವಳಿಕೆಗಳಿರಬಹುದು, ಅವರ ಮಾತುಕತೆ ಇರಬಹುದು, ಅವರ ಒಟ್ಟು ಜೀವನ ಪದ್ಧತಿ ಇರಬಹುದು, ಎಲ್ಲದರಲ್ಲೂ ಕೂಡ ನಮಗೆ ಸಂಸ್ಕಾರ ಬಹಳ ಸ್ಪಷ್ಟವಾಗಿ ಪ್ರತಿಫಲನ ಆಗ್ತದೆ. ಹಾಗಾಗಿ ಅವರ ಮುಂದೆ ಮತ್ತೆ ಸಂಸ್ಕಾರದ ಪಾಠವನ್ನು ಅಥವಾ ಸಂಸ್ಕಾರದ ಬಗ್ಗೆ ಮಾತುಗಳನ್ನು ಆಡುವಂಥದ್ದು ಸ್ವಲ್ಪ ಮಟ್ಟಿನ ಹುಡುಗಾಟಿಕೆ. ಹಾಗಾಗಿ ನಾನು ಇದು ಇವತ್ತಿನ ಕೊನೆಯ ಉಪನ್ಯಾಸವೂ ಆಗಿರುವುದರಿಂದ ಒಂದಷ್ಟು ಕಥೆಗಳ ಮೂಲಕ, ಒಂದಷ್ಟು ಪ್ರಸಂಗಗಳ ಮೂಲಕ ಸಂಸ್ಕಾರದ ಹಲವು ಆಯಾಮಗಳನ್ನು ನಿಮಗೆ ಗೊತ್ತಿರುವುದನ್ನೇ ಮತ್ತೆ ನಿಮಗೆ ನೆನಪಿಸುವ ಕೆಲಸವನ್ನು ಮಾಡುತ್ತೇನೆ. ಒಂದು ಊರಿನಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಹಲವಾರು ಮಂದಿ ಅದನ್ನು ಬಳಕೆ ಮಾಡ್ತಾ ಇದ್ರು. ಇಡೀ ಊರಿನ ಎಲ್ಲ ಮಂದಿಯೂ ಕೂಡ ಸಾರ್ವಜನಿಕ ಬಾವಿಯನ್ನು ಬಳಕೆ ಮಾಡ್ತಾ ಇದ್ರು, ಅಲ್ಲಿಂದ ನೀರು ತೆಗಿತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇದ್ದ ಹಾಗೆ ಆ ಬಾವಿ ಅದು ಸ್ವಲ್ಪ ಹಳೇದಾಗ್ಲಿಕ್ಕೆ ಶುರುವಾಯಿತು, ಶಿಥಿಲವಾಗ್ಲಿಕ್ಕೆ ಶುರುವಾಯಿತು. ಅದರ ಒಂದಷ್ಟು ಕಲ್ಲು ಅಥವಾ ಅದರ ದಂಡೆ ಅಂತ ಏನು ಹೇಳ್ತೇವೆ ಅದು ಸ್ವಲ್ಪ ಮುರಿಯಿತು, ಅದರ ಸ್ವಲ್ಪ ಗಾರೆ ಕಿತ್ತು ಹೋಯಿತು, ಅದರ ರಾಟೆ ಹಳೇದಾಯಿತು, ಅದರ ಹಗ್ಗ ಹಳೇದಾಯಿತು. ಆ ನೀರನ್ನು ಪ್ರತಿ ವರ್ಷ ಶುದ್ಧ ಮಾಡದೇ ಇದ್ದದ್ರಿಂದ ಅದರ ಒಳಗೆ ಸ್ವಲ್ಪ ಕೊಳಚೆ ಸೇರಿಕೊಂಡಿತು, ಒಂದು ಸ್ವಲ್ಪ ಜೊಂಡು ಬೆಳೆಯಿತು. ಹೀಗೆ ಹೋಗ್ತಾ ಹೋಗ್ತಾ ಆ ಬಾವಿ ಯಾರೂ ಕೂಡ ಬಡಿಸ್ಲಿಕ್ಕೆ ಆಗದೇ ಇರುವ ರೀತಿಯ ಒಂದು ದುಸ್ಥಿತಿಗೆ ಹೋಯಿತು. ಆವಾಗ ಎಲ್ಲರೂ ಹೇಳಿದ್ರಂತೆ, ಈ ಬಾವಿಯನ್ನು ಶುದ್ಧ ಮಾಡಬೇಕು, ಶುದ್ಧೀಕರಣ ಮಾಡಬೇಕು, ಈ ಬಾವಿಯನ್ನು ಮತ್ತೆ ನಾವು ಸರಿ ಮಾಡಬೇಕು, ಇದರ ಹೊರತೆ ಮುಚ್ಚಿ ಹೋಗಿದೆ, ಇದರಲ್ಲಿ ಮಣ್ಣು ತುಂಬಿಕೊಂಡಿದೆ, ಹೂಳು ತುಂಬಿಕೊಂಡಿದೆ, ಸರಿ ಮಾಡಬೇಕು. ಹೌದು ಸರಿ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಆದರೆ ಪ್ರತಿಯೊಬ್ಬರು ಕೂಡ ಆ ಬಾವಿಯಿಂದ ನೀರು ತೆಗಿತಾ ಇದ್ರು. ಹೋಗ್ತಾ ಹೋಗ್ತಾ ಆ ಬಾವಿಯಲ್ಲಿ ನೀರು ಕೊಡಪಾನ ಪೂರ್ತಿ ಮುಳುಗೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಥಿತಿ ಬಂತು. ಎಷ್ಟು ಸಾಧ್ಯವೋ ಅಷ್ಟು ನೀರನ್ನು ಮಾತ್ರ ಕೊಡಪಾನದಲ್ಲಿ ಅವರು ತೆಗೆದುಕೊಳ್ತಾ ಇದ್ರು. ಪ್ರತಿಯೊಬ್ಬರು ಹೇಳ್ತಾ ಇದ್ರು ಬಾವಿಯನ್ನು ಶುದ್ಧ ಮಾಡಬೇಕು, ಸರಿ ಮಾಡಬೇಕು. ಒಬ್ಬ ಹೇಳಿದ, ನೋಡಿ ನನಗೆಲ್ಲ ಸಮಯ ಇಲ್ಲ ಇದಕ್ಕೆ, ನಾನು ದಿನ ಬೆಳಿಗ್ಗೆ ಹೋದರೆ ಸಂಜೆ ಬರೋದು, ಆಫೀಸ್ ಕೆಲಸ ಇದೆ, ನನಗೆ ಇದರಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ಹೇಳಿದ, ನಾನು ಸ್ವಾಮಿ ಊರಿನ ಮುಖ್ಯಸ್ಥ, ನಾನು ಕೆಲಸ ಮಾಡಿಸುವವನು, ಕೆಲಸ ಮಾಡೋನಲ್ಲ, ಹಾಗಾಗಿ ಯಾರಾದರೂ ಒಂದು 10 ಜನ ಸಿಕ್ಕಿದ್ರೆ ಅವ್ರ ಹತ್ರ ಕೆಲಸ ಮಾಡಿಸ್ತೇನೆ. ಮತ್ತೊಬ್ಬ ಹೇಳಿದ, ನೋಡಿ ನಾನು ಈ ವರ್ಷ ಈ ಬಾವಿಯನ್ನು ಮುಟ್ಟೇ ಇಲ್ಲ, ಈ ಬಾವಿಯ ನೀರನ್ನು ನಾನು ತೆಗೆದುಕೊಂಡೇ ಇಲ್ಲ, ಹಾಗಾಗಿ ನನಗೂ ಇದಕ್ಕೂ ಸಂಬಂಧ ಇಲ್ಲ, ಸೊ ನೀವು ಯಾರ ಹತ್ರ ಬೇಕಾದರೂ ಕೆಲಸ ಮಾಡಿಸ್ಬೋದು. ಮತ್ತೊಬ್ಬ ಹೇಳಿದ, ನಾನು ದುಡ್ಡು ಕೊಡೋದಕ್ಕೆ ತಯಾರಿದ್ದೇನೆ, ಆದರೆ ಕೆಲಸ ಮಾಡೋದಕ್ಕೆ ತಯಾರಿಲ್ಲ. ಹೀಗೆ ಪ್ರತಿಯೊಬ್ಬರು ಕೂಡ ಅವರವರ ಜವಾಬ್ದಾರಿಗಳಿಂದ ನುಡಿಸಿಕೊಳ್ತಾ ಇದ್ರು. ಬಾವಿ ಕೊನೆಗೆ ಯಾರೂ ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸ್ಥಿತಿಗೆ ಬಂತು. ಆವಾಗ ಒಬ್ಬ ಆ ಊರಿನ ಹಿರಿಯ ಇದನ್ನೆಲ್ಲ ನೋಡ್ತಾ ಇದ್ದವನು ಹೇಳ್ತಾ ಇದ್ದಂತೆ, ಇಡೀ ಊರಿನ ಎಲ್ಲ ವ್ಯಕ್ತಿಗಳು ಸೇರಿದರೆ
ಇದರ ಹೂಳು ತೆಗೆಯೋದು, ಇದರ ದಂಡೆಯನ್ನು ಸರಿ ಮಾಡೋದು, ಇದರ ಹಗ್ಗವನ್ನು ಬದಲಾವಣೆ ಮಾಡೋದು, ಇದೆಲ್ಲ 1-2 ದಿನಗಳಲ್ಲಿ ಆಗಿ ಹೋಗುವಂಥ ಕೆಲಸ. ಆದರೆ ಅವರು ಅದರ ಬಗ್ಗೆ ದೂರ್ತಾ ಇದ್ರು, ತಿಂಗಳಾನುಗಟ್ಟಲೆ ದೂರ್ತಾ ಇದ್ರು. ಇದರಲ್ಲಿ ಅದು ಸರಿಯಿಲ್ಲ, ದಂಡೆ ಸರಿಯಿಲ್ಲ, ಹಗ್ಗ ಸರಿಯಿಲ್ಲ ಅಂತ ಹೇಳಿ ತಿಂಗಳಾನುಗಟ್ಟಲೆ ದೂರ್ತಾ ಇದ್ರು. ಆದರೆ ಯಾರೂ ಕೂಡ ಬಾವಿಯನ್ನು ಸರಿ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅಂತ ಹೇಳಿ. ಈಗ ಇದು ಬಹಳ ಸಾಮಾನ್ಯವಾದ ಕಥೆ. ಈ ಕಥೆಯಲ್ಲಿ ಬರುವ ಬಾವಿ ಅದು ನಮ್ಮ ಸಮಾಜ ಆಗಿರಬಹುದು, ನಮ್ಮ ಧರ್ಮ ಆಗಿರಬಹುದು, ನಮ್ಮ ಜಾತಿಗಳಾಗಿರಬಹುದು, ನಮ್ಮ ದೇಶ ಆಗಿರಬಹುದು. ನಮ್ಮ ದೇಶವು ಹಾಳಾಗ್ತಾ ಇರ್ತದೆ. ಅದು ಏನು ಓವರ್ನೈಟ್ ಹಾಳಾಗುವುದಲ್ಲ. ಇವತ್ತು ರಾತ್ರಿಯಲ್ಲಿ ಹಾಳಾಯಿತು, ನಾಳೆ ಬೆಳಿಗ್ಗೆ ಅದು ದುಸ್ಥಿತಿಯಲ್ಲಿದೆ ಅನ್ನುವ ರೀತಿಯಲ್ಲಿ ಇರೋದಿಲ್ಲ. ಅದು ದಿನ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಕೆಡ್ತಾ ಇರ್ತದೆ. ನಮ್ಮ ಸಮಾಜ ಇಷ್ಟಿಷ್ಟೇ ಪ್ರಮಾಣದಲ್ಲಿ ಹಾಳಾಗ್ತಾ ಇರ್ತದೆ. ನಮ್ಮ ಕುಟುಂಬ, ನಾವು ತೀರಾ ದೇಶದ ಮಟ್ಟಕ್ಕೆ ಹೋಗದೇ ಇದ್ರೂ ಕೂಡ ನಮ್ಮ ಕುಟುಂಬದ ಒಳಗೆ ಒಂದಷ್ಟು ಬಿರುಕುಗಳು ಬಿಡ್ತಾ ಇದೆ, ಒಂದಷ್ಟು ಸಂಬಂಧಗಳು ಹಾಳಾಗ್ತಾ ಇವೆ, ಯಾರೋ ಒಬ್ಬರು ಹುಳಿ ಹಿಂಡುತ್ತಾ ಇದ್ದಾರೆ, ನಾವು ನೋಡ್ತಾ ಇರ್ತೇವೆ. ಸಂಬಂಧಗಳು ಕೂಡ ನಿಧಾನವಾಗಿ ಶೈಥಿಲ್ಯಕ್ಕೆ ಹೋಗ್ತಾ ಇರ್ತವೆ. ಆದರೆ ಇದು ನನ್ನದಲ್ಲ, ನಾನು ಇದರಲ್ಲಿ ಭಾಗವಹಿಸೋದಿಲ್ಲ, ನಾನು ಈ ಕೆಲಸ ಮಾಡೋದಿಲ್ಲ ಅಂತ ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೇವೆ ಅಥವಾ ಕಮೆಂಟ್ ಮಾಡ್ತಾ ಇರ್ತೇವೆ. ಅದು ಒಬ್ಬ ಮನೆಯಲ್ಲಾದರೆ ಒಬ್ಬ ಮನೆಯ ಮುಖ್ಯಸ್ಥ ಅತ್ತೆ ಸೊಸೆ ಮಧ್ಯೆ ನಡೀತಾ ಇರುವಂಥ ಘರ್ಷಣೆಯನ್ನು ನೋಡ್ತಾ ಇರ್ತಾನೆ, ಆದರೆ ನನಗೆ ಸಂಬಂಧಪಟ್ಟಿಲ್ಲ ಅಂತ ದೂರ ನಿಂತಿರ್ತಾನೆ. ಆಮೇಲೆ ಕೊನೆಗೆ ಆ ಇಡೀ ಮನೆಯೇ ಒಡೆದು ಹೋಗುವುದನ್ನು ಅವನು ಕಣ್ಣಾರೆ ನೋಡಬೇಕಾಗ್ತದೆ. ಒಂದು ಸಮಾಜದಲ್ಲಿ 2 ಸಮುದಾಯಗಳ ಮಧ್ಯದಲ್ಲಿ ಅಥವಾ 2 ಜಾತಿಗಳ ಮಧ್ಯದಲ್ಲಿ ಈ ರೀತಿಯ ಸಂಘರ್ಷ ನಡೆಯುವುದನ್ನು ಯಾರೋ ಒಬ್ಬ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನು ನಾನು ಇದರಲ್ಲಿ ಮಧ್ಯದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಅಂತ ಹೇಳಿ ದೂರ ನಿಂತರೆ ಆ ಇಡೀ ಸಮಾಜ ಮುರಿದು ಹೋಗೋದನ್ನು ಅವನು ನೋಡಬೇಕಾಗ್ತದೆ. ಇದು ಇಡೀ ದೇಶಕ್ಕೆ ಕೂಡ ಅನ್ವಯ. ಹೀಗಾಗಿ ಸಂಸ್ಕಾರ ಅಂತ ಹೇಳುವಂಥದ್ದು ಈಗಾಗಲೇ ಅನೇಕ ಮಂದಿ ಹೇಳಿದ್ದಾರೆ, ಚರ್ಚೆಗಳಲ್ಲಿ ಅಥವಾ ಉಪನ್ಯಾಸಗಳಲ್ಲಿ ಅದರ ಬಗ್ಗೆ ಮಾತಾಡಿದ್ದಾರೆ. ಕುಟುಂಬಗಳಲ್ಲಿ ಶುರುವಾಗ್ತದೆ, ಎಲ್ಲವೂ ಹೌದು. ಆದರೆ ಸಂಸ್ಕಾರ ಅಂತ ಹೇಳುವಂಥದ್ದು ಕೇವಲ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಇಡೀ ದೇಶದ ಜೊತೆಗೆ ತನ್ನ ತಾದಾತ್ಮ್ಯ ಇದೆ, ತನ್ನ ಸಂಬಂಧ ಇದೆ. ಒಂದು ಜಾತಿಯ ಜೊತೆ ತನ್ನ ಸಂಬಂಧ ಇದೆ, ಒಂದು ಸಮುದಾಯದ ಜೊತೆ ತನ್ನ ಸಂಬಂಧ ಇದೆ. ಆ ಒಂದು ಜಾತಿಯನ್ನ, ಒಂದು ಧರ್ಮವನ್ನ, ಒಂದು ಸಮುದಾಯವನ್ನ, ಒಂದು ದೇಶವನ್ನ ಚೆನ್ನಾಗಿ ಇಡುವುದರಲ್ಲಿ ನನ್ನ ಪಾತ್ರ ಇದೆ ಅಂತ ಹೇಳುವಂಥದ್ದು ಕೂಡ ಒಂದು ಸಂಸ್ಕಾರವೇ. ಯಾಕಂದರೆ ನಾವು ಕಣ್ಣಾರೆ ನೋಡ್ತಾ ಇರ್ತೇವೆ, ಅದನ್ನು ಮುಚ್ಚುಮರೆ ಮಾಡಿ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅಥವಾ ಅದನ್ನು ಬೇರೆ ರೀತಿಯಲ್ಲಿ ಇವತ್ತು ಏನು ವಿವಾದಾತೀತವಾಗಿ ಹೇಳಬೇಕಾದ ಅವಶ್ಯಕತೆ ಕೂಡ ಇಲ್ಲ. ನೀವೆಲ್ಲ ಕಣ್ಣಾರೆ ನೋಡ್ತಾ ಇರುವಂಥ ಅನೇಕ ವಿದ್ಯಮಾನಗಳು, ಯಾವುದೋ ಒಂದು ಸಮುದಾಯ, ಯಾವುದೋ ಒಬ್ಬ ವ್ಯಕ್ತಿ ಕಸ ಎಸಿತಾನೆ, ರಸ್ತೆಯಲ್ಲಿ ಕಸ ಎಸಿತಾನೆ, ಅಥವಾ ಒಂದು ಪ್ರಾಂತ್ಯವನ್ನು, ಒಂದು ಪ್ರದೇಶವನ್ನು ಗಲೀಜು ಮಾಡ್ತಾ ಇರ್ತಾನೆ, ಅಥವಾ ಯಾವುದೋ ಒಂದು ಟ್ರಾಫಿಕ್ ಸಿಗ್ನಲನ್ನು ಜಂಪ್ ಮಾಡ್ತಾ ಇರ್ತಾನೆ, ಕಾನೂನಿಗೆ ಅವನು ಗೌರವ ಕೊಡ್ತಾ ಇರೋದಿಲ್ಲ. ಈ ಥರದ ಅನೇಕ ಸಂಗತಿಗಳನ್ನು, ವ್ಯಕ್ತಿಗಳನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೇವೆ. ಇದು ಸಂಸ್ಕಾರದ ಕೊರತೆಯಿಂದ ಬರುವಂಥದ್ದು. ಈ ರೀತಿಯ ಸಂಸ್ಕಾರಹೀನತೆಯಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮಾತ್ರ ಹಾಳಾಗುವುದಲ್ಲ, ಒಂದು ಸಮಾಜ, ಒಂದು ಧರ್ಮ, ಒಂದು ಇಡೀ ದೇಶ ಕೂಡ ಹಾಳಾಗುವಂಥ ಸ್ಥಿತಿಗೆ ಹೋಗುವ ಸಾಧ್ಯತೆ ಇದೆ. ಹಾಗಾಗಿ ಸಂಸ್ಕಾರ ಅಂತ ಹೇಳುವಂಥದ್ದು ಕೇವಲ ಒಂದು ವ್ಯಕ್ತಿತ್ವವನ್ನು ಮಾತ್ರ ಸರಿ ಮಾಡಲಿಕ್ಕೆ ಇರುವಂಥ ವಿಷಯ ಅಲ್ಲ, ಒಂದು ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಅಣ್ಣ ತಮ್ಮ ಇಬ್ಬರಿದ್ದರು. ಅವರಿಬ್ಬರು ಕೂಡ ಒಂದು ಗದ್ದೆ ಪಿತ್ರಾರ್ಜಿತವಾಗಿ ಬಂದಿತ್ತು, 2 ಗದ್ದೆಗಳು ಬಂದಿತ್ತು. ಆ 2 ಗದ್ದೆಗಳನ್ನು ಅವರು ಹಂಚಿಕೊಂಡು ಅವರು ಕೃಷಿಯನ್ನು ಮಾಡ್ತಾಯಿದ್ರು. ಈ ಅಣ್ಣ ಏನು ಮಾಡ್ತಾ ಇದ್ದ, ಬಹಳ ಚೆನ್ನಾಗಿ ಅದನ್ನು ಏಪ್ರಿಲ್ ಮೇ ತಿಂಗಳಿನಲ್ಲಿ ಅದನ್ನು ತಯಾರು ಮಾಡಿ, ಅದರಲ್ಲಿದ್ದ ಕಳೆಯನ್ನೆಲ್ಲ ಸರಿ ಮಾಡಿ, ಆ ಇಡೀ ಹೊಲವನ್ನು ತಯಾರು ಮಾಡಿ, ಮಳೆಗಾಲ ಬಂದಾಗ ಅದನ್ನು ಚೆನ್ನಾಗಿ ಉತ್ತು ಬಿತ್ತು ಎಲ್ಲ ಮಾಡಿ ಅದರಲ್ಲಿ ಒಳ್ಳೆಯ ಬೆಳೆಯನ್ನು ತೆಗೆದ. ತಮ್ಮನಿಗೂ ಕೂಡ ಅದೇ ರೀತಿಯ 1 ಎಕರೆ ಜಮೀನು ಬಂದಿತ್ತು. ಅಣ್ಣನಿಗೆ ಹೇಗೆ 1 ಎಕರೆ ಜಮೀನಿತ್ತು, ತಮ್ಮನಿಗೂ 1 ಎಕರೆ ಜಮೀನಿತ್ತು. ಆದರೆ ತಮ್ಮ ಆ ಯಾವ ಕೆಲಸವನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಮಳೆಗಾಲದಲ್ಲಿ ಮನೆಯೊಳಗೆ ಕೂತ್ಕೊಂಡ. ಇಡೀ 3-4 ತಿಂಗಳು ಕಳೆಯಿತು, ಬೆಳೆ ಚೆನ್ನಾಗಿ ಬರಲಿಲ್ಲ, ಬೆಳೆಗಿಂತ ಕಳೆಯೇ ಜಾಸ್ತಿಯಾಗಿ ಬಂತು. ಅಣ್ಣ ಅವನ ಬೆಳೆಯನ್ನು ತೆಗೆದು ಅವನ ಭತ್ತದ ಬಣವೆಯಲ್ಲಿ ತುಂಬಿಸಿ ಇಟ್ಕೊಂಡ್ರೆ ತಮ್ಮನಿಗೆ 1 ಚೀಲ ಆಗುವಷ್ಟು ಕೂಡ ಬೆಳೆ ಸಿಗಲಿಲ್ಲ, ಕಾಳುಗಳು ಸಿಗಲಿಲ್ಲ. ಅವನೇನು ಮಾಡಿದ, ಇಡೀ ಊರಲ್ಲಿ ಹೇಳಿಕೊಂಡು ಬರ್ಲಿಕ್ಕೆ ಶುರು ಮಾಡಿದ, ನೋಡಿ ನನ್ನ ಅಣ್ಣ ನನಗೆ ಮೋಸ ಮಾಡಿದ, ಅವನು ಒಳ್ಳೆ ಜಮೀನನ್ನು ಅವನಿಟ್ಕೊಂಡ, ಕೃಷಿ ಯೋಗ್ಯವಲ್ಲದ ಜಮೀನನ್ನು ನನಗೆ ಕೊಟ್ಟ, ಅವನಿಗೆ ಚೆನ್ನಾಗಿ ನೀರು ಬರ್ತಾ ಇತ್ತು, ನನಗೆ ನೀರು ಬರ್ತಾ ಇರಲಿಲ್ಲ, ಅವನು ಗದ್ದೆಗೆ ಒಳ್ಳೆ ಬಿಸಿಲು ಬೀಳ್ತಾ ಇತ್ತು, ನನಗೆ ಬಿಸಿಲು ಬೀಳ್ತಾ ಇರಲಿಲ್ಲ. ಹೀಗೆ ಪ್ರತಿನಿತ್ಯ ಒಂದಲ್ಲ ಒಂದು ದೂರನ್ನು ಹೇಳ್ಕೊಂಡು ತಿರುಗಾಡ್ತಾ ಇದ್ದ. ಈ ಮಾತು ಅಣ್ಣನ ಕಿವಿಗೂ ಬಿತ್ತು. ಯಾಕಂದರೆ ಒಂದು ಊರಲ್ಲಿ ಗಾಳಿ ಮಾತುಗಳು ಬಹಳ ಬೇಗ ಹರಡ್ತವೆ. ಹಾಗಾಗಿ ಆ ಗಾಳಿ ಮಾತು ಅಣ್ಣನ ಕಿವಿಗೆ ಬಿತ್ತು. ಅವನು
ತಮ್ಮನನ್ನು ಕರೆದ. ಅವನಿಗೆ ಬಹಳ ಮನಸ್ಸಿಗೆ ಬೇಸರ ಆಯಿತು. ತಮ್ಮನನ್ನು ಕರೆದ ಹೇಳಿದ, ನೋಡಪ್ಪ, ಈ ವರ್ಷ ನಾನು ಒಂದು ಯೋಚನೆ ಮಾಡಿದ್ದೇನೆ. ಏನು ಅಂತ ಹೇಳಿದರೆ, ಈ ವರ್ಷ ನಾವು 1 ಎಕರೆ ಜಮೀನುಗಳನ್ನು ನಾವೆಲ್ಲ ಇಬ್ಬರು ಸೇರಿಕೊಂಡು ನಾವು ಬೆಳೆದಿದ್ದೇವೆ, ಉತ್ತಿದ್ದೇವೆ, ಬಿತ್ತಿದ್ದೇವೆ, ಎಲ್ಲ ಆಯಿತು. ಈಗ ಈ ವರ್ಷ ನಾವು ಬದಲಾವಣೆ ಮಾಡ್ಕೊಳ್ಳೋಣ. ನನ್ನ ಜಮೀನನ್ನು ನಿನಗೆ ಕೊಡ್ತೇನೆ, ನಿನ್ನ ಜಮೀನನ್ನು ನಾನು ತಗೊಳ್ತೇನೆ. ಈ ತಮ್ಮನಿಗೆ ಗೊತ್ತಾಯ್ತು, ಇದು ವಿಷಯ ಅಣ್ಣನ ಕಿವಿಗೆ ಬಂದು ಬಿದ್ದಿದೆ ಅಂತ ಗೊತ್ತಾಯ್ತು. ಆದರೆ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಸರಿ, ನೀನು ಹೇಗೆ ಹೇಳ್ತೀಯೋ ಹಾಗೆ ಅಂತ ಹೇಳಿ ಅಣ್ಣನ ಜಮೀನನ್ನು ತಾನು ತಗೊಂಡ. ಬಹಳ ಖುಷಿಯಾಯಿತು ಅವನಿಗೆ. ಖುಷಿಯಾಗಿ ಆ ಜಮೀನಲ್ಲಿ ಮೊದಲ 1 ವಾರ 2 ವಾರ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ. 3ನೇ ವಾರಕ್ಕೆ ಮತ್ತೆ ಅವನಿಗೆ ಸೋಮಾರಿತನ ಬಂತು. ನೋಡಿ, ಸೋಮಾರಿತನ ಅಂತ ಹೇಳುವಂಥದ್ದು ಸ್ಥಾಯಿ ಭಾವ ಕೆಲವರಿಗೆ. ಯಾಕಂದರೆ ಯಾರು ಎಷ್ಟು ಉಪದೇಶ ಮಾಡಿದ್ರು, ಎಷ್ಟೇ ಅವರಿಗೆ ಪಾಠ ಪ್ರವಚನಗಳನ್ನು ಕೊಟ್ಟರು, ಯಾವುದೇ ಧಾರ್ಮಿಕ ಪ್ರವಚನಗಳನ್ನು ಕೊಟ್ಟರು ಕೂಡ ಅದು ಸರಿಯಾಗುವಂಥದ್ದಲ್ಲ. ಅದು ಸಂಸ್ಕಾರದಿಂದ ಅದನ್ನು ಸರಿ ಮಾಡಬಹುದು. ಕೆಲವರಿಗೆ ಆ ಮೂಲಭೂತವಾದ ಒಂದು ಆ ಧಾರಣ ಶಕ್ತಿ ಇರಬೇಕು. ಅದಿಲ್ಲದೆ ಹೋದರೆ ಯಾವ ಸಂಸ್ಕಾರದಿಂದಲೂ ಏನೂ ಪ್ರಯೋಜನ ಇಲ್ಲ. ಹೀಗೆ 2-3 ವಾರ ಬಹಳ ಉತ್ಸಾಹದಿಂದ ಕೆಲಸ ಮಾಡಿದ. 4ನೇ ವಾರಕ್ಕೆ ಮತ್ತೆ ಅವನಿಗೆ ಆ ನಿರುತ್ಸಾಹ ಬಂತು, ಮತ್ತೆ ಸೋಮಾರಿತನ ಬಂತು, ಬೆಳೆ ಮತ್ತೆ ಹಾಳಾಯಿತು. 1 ವರ್ಷ ಆಗುವಷ್ಟರಲ್ಲಿ ಮತ್ತೆ ಅಣ್ಣನ ಗದ್ದೆ ಬಹಳ ಒಳ್ಳೆಯ ಬೆಳೆ ಬಂತು, ತಮ್ಮನ ಗದ್ದೆಯಲ್ಲಿ ಮತ್ತೆ ಕಳೆಯೇ ಜಾಸ್ತಿ ಆಯಿತು. ಇವನು ಮತ್ತೆ ಊರಿನಲ್ಲಿ ಹೇಳಿಕೊಂಡು ಬರಲಿಕ್ಕೆ ಶುರು ಮಾಡಿದ. ನನ್ನ ಅಣ್ಣ ನೋಡಿ ಹೀಗೆ ಮಾಡಿದ, ಅವನು ನೀರು ಸರಿಯಾಗಿ ಬಿಡಲಿಲ್ಲ, ಅವನು ಬಿಸಿಲು ಚೆನ್ನಾಗಿ ಬೀಳಲಿಲ್ಲ, ಹೀಗೆ ಮತ್ತೆ ಅವನದ್ದು ಹಳೆ ದೂರುಗಳೇ ಶುರುವಾಯಿತು. ಆದರೆ ಈಗ ಊರಿನವರು ಬಹಳ ಬುದ್ಧಿವಂತರಿದ್ದರು. ಅವ್ರು ಹೇಳಿದರು, ನೋಡು, ನಾವೊಂದು ಪಂಚಾಯಿತಿ ಕರಿತೇವೆ ಇದಕ್ಕೆ ಅಂತ ಹೇಳಿ ಒಂದು ಪಂಚಾಯಿತಿಯನ್ನು ಕರೆದು ಅಣ್ಣ ತಮ್ಮ ಇಬ್ಬರನ್ನು ಕರೆದು ತಮ್ಮನಿಗೆ ಸರಿಯಾಗಿ ಬೈದರು. ನಿನಗೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ನಿನಗೆ ಸಮಯ ಇಲ್ಲ, ಆದರೆ ಅಣ್ಣನ ವಿಚಾರವನ್ನು ನೀನು ಊರಿಡೀ ಹೇಳ್ಕೊಂಡು ಬರೋದಕ್ಕೆ ನಿನಗೆ ಬೇಕಾದಷ್ಟು ಸಮಯ ಇದೆ ಅಂತ ಹೇಳಿ ಕೊನೆಗೆ ಅವನ ತಪ್ಪು ಅವನಿಗೆ ಅರಿವಾಗುವ ಹಾಗೆ ಮಾಡಿ ಅವನಿಗೆ ದಂಡನೆಯನ್ನು ಹಾಕಿದರು. ಇದು ಕೂಡ ಬಹಳ ಸರಳವಾದ ಕಥೆ. ಆದರೆ ಇಲ್ಲಿ ಮತ್ತೆ ನಾನು ಇದನ್ನು ಬೇರೆ ಒಂದು ವಿಷಯಗಳಿಗೆ ಉಪಮಾನವಾಗಿ ತಗೊಳ್ತೇನೆ. ಈ ಗದ್ದೆ ಅಂತ ಹೇಳುವಂಥದ್ದು ಅದು ಮತ್ತೆ ನಮ್ಮ ಸಮುದಾಯವೋ, ನಮ್ಮ ಕುಟುಂಬವೋ, ನಮ್ಮ ಧರ್ಮವೋ ಯಾವುದೋ ಆಗಿರಬಹುದು. ನಮಗೆ 2 ಆಯ್ಕೆಗಳಿದ್ದಾವೆ. ಒಂದು, ನನ್ನ ಪಾಲಿಗೆ ಏನು ಸಿಕ್ಕಿದೆಯೋ, ಈಗ ನಮ್ಮ ಹುಟ್ಟು ಅಥವಾ ನಾವು ಬೆಳೆದಂತಹ ಪರಿಸರ ಅಥವಾ ನಮ್ಮ ತಂದೆ ತಾಯಿಗಳು, ಇವೆಲ್ಲವೂ ಕೂಡ ನಾವು ಪಡೆದು ಬಂದದ್ದಲ್ಲ. ಅಂದರೆ ನಾವು ಬೇಡಿಕೊಂಡು ಬಂದು ನಮಗೆ ಸಿಕ್ಕಿದ್ದಲ್ಲ. ಅದು ದೈವಾನುಗ್ರಹ. ಯಾವುದೋ ಮನೆಯಲ್ಲಿ ನಾವು ಹುಟ್ಟಿದ್ದೇವೆ, ಯಾರೋ ನಮಗೆ ತಂದೆ ತಾಯಿಗಳಾಗಿ ಬಂದಿದ್ದಾರೆ, ಯಾವುದೋ ಒಂದು ಪರಿಸರದಲ್ಲಿ ಬೆಳೆದಿದ್ದೇವೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ 2 ಆಯ್ಕೆಗಳಿದ್ದಾವೆ. ಒಂದು, ನಾನು ಹುಟ್ಟಿದ್ದು ಸರಿ ಇಲ್ಲ, ನನ್ನ ತಂದೆ ತಾಯಿ ಸರಿ ಇಲ್ಲ, ನಾನು ಯಾವುದೋ ತಪ್ಪು ಜಾತಿಯಲ್ಲಿ ಹುಟ್ಟಿದೆ, ಯಾವುದೋ ತಪ್ಪು ಸಮುದಾಯದಲ್ಲಿ ಹುಟ್ಟಿದೆ, ಯಾವುದೋ ತಪ್ಪು ಕುಟುಂಬದಲ್ಲಿ ಬಂದೆ ಅಂತ ಇಡೀ ಜೀವನವನ್ನು ಬೈತಾ ಕಳೆಯೋದು ಒಂದು. 2ನೇದು, ನನಗೆ ಸಿಕ್ಕಿದ್ದನ್ನೇ ನಾನು ಪ್ರಸಾದ ಅಂತ ಅಂದುಕೊಂಡು ಅದರಲ್ಲಿ ಏಳಿಗೆಯನ್ನು ಸಾಧಿಸುವಂಥದ್ದು 2ನೇದು. ಇದನ್ನು ನಾವು ನಮ್ಮ ಸಮುದಾಯಗಳಿಗೂ ಕೂಡ ಅನ್ವಯ ಮಾಡಿಕೊಂಡು ನೋಡಬಹುದು. ನಮ್ಮಲ್ಲಿ ಬ್ರಾಹ್ಮಣ ಸಮುದಾಯದಲ್ಲೇ ನಾನು ಬಹಳಷ್ಟು ಕಡೆಯಲ್ಲಿ ನೋಡಿರುವಂಥದ್ದು, ಬ್ರಾಹ್ಮಣರು ಏನು ಮಾಡ್ತಾರೆ ಅಂತ ಹೇಳಿದರೆ ಸಮಾಜವನ್ನು ಬೈತಾ ಇರ್ತಾರೆ. ನೋಡಿ, ನಮಗೆ ಅವಕಾಶಗಳಿಲ್ಲ, ನಮಗೆ ಸರ್ಕಾರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ನಮಗೆ ಅಲ್ಲಿಲ್ಲ ಇಲ್ಲಿಲ್ಲ, ನಮಗೆ ಉದ್ಯೋಗದಲ್ಲಿ ಹೋದರೆ ಅಲ್ಲಿ ಅವಕಾಶ ಇಲ್ಲ. ಹೀಗೆ ಅನೇಕ, ನೀವು ಒಂದು 10 ಜನ ಬ್ರಾಹ್ಮಣರು ಸೇರಿರುವಂಥ ಒಂದು ಜಾಗವನ್ನು ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ, ಬೇಕಾದಷ್ಟು ಬೈತೇವೆ. ಆದರೆ ನಾವು ಬೈಯುವ ಸಮಯದಲ್ಲಿ ನಮಗೆ ಏನು ನಮ್ಮ ಸಾಮರ್ಥ್ಯ ಇದೆ ಅಥವಾ ನಮಗೆ ಏನು ಸಂಸ್ಕಾರ ಸಿಕ್ಕಿದೆ, ಈಗಷ್ಟೇ ಸ್ವಾಮೀಜಿಯವರು ಹೇಳಿದರು ಪೂರ್ವ ಸಂಸ್ಕಾರ ಅಂತ ಹೇಳಿ, ಆ ಪೂರ್ವ ಸಂಸ್ಕಾರದಿಂದ ಸಿಗುವಂಥ ಪುಣ್ಯ ಜನ್ಮ ಅಥವಾ ಬ್ರಾಹ್ಮಣ ಜನ್ಮ, ಅದು ಏನು ಸಿಕ್ಕಿದೆ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಬುದ್ಧಿವಂತಿಕೆಯನ್ನು ನಾವು ಖರ್ಚು ಮಾಡಿದರೆ, ಈ ಬೈಯುವ ಕೆಲಸವನ್ನು ನಾವು ಏನು ಮಾಡ್ತೇವೋ ಆ ಸಮಯದಲ್ಲಿ ನಮ್ಮ ಇಡೀ ವ್ಯಕ್ತಿತ್ವವನ್ನು, ನಮ್ಮ ಸಮುದಾಯವನ್ನು, ನಮ್ಮ ಕುಟುಂಬವನ್ನು ನಾವು ಏಳಿಗೆಗೆ ತೆಗೆದುಕೊಂಡು ಹೋಗ್ಬೋದು. ಬಹಳ ಮುಖ್ಯವಾಗಿ ಬ್ರಾಹ್ಮಣ ಸಮುದಾಯ ಎಲ್ಲರೂ ಹೇಳ್ತಾರೆ ಬುದ್ಧಿವಂತಿಕೆಯನ್ನು ನೆಚ್ಚಿಕೊಂಡಿರುವಂಥ ಸಮುದಾಯ. ಪಾವೆಮಾಚಾರ್ಯ ಅವರು ಸುಮಾರು 30 ವರ್ಷಗಳ ಹಿಂದೆ ಹೇಳಿದ್ದಾರೆ, ಬ್ರಾಹ್ಮಣರು ಈ ಬಗ್ಗೆ ತುಂಬ ಹೆಮ್ಮೆ ಪಡಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ಬ್ರಾಹ್ಮಣರಿಗೂ ಉಳಿದವರಿಗೆ ಇರುವಷ್ಟೇ ಬುದ್ಧಿವಂತಿಕೆ ಇರೋದು, ಅಥವಾ ಉಳಿದವರಿಗೂ ಕೂಡ ಬ್ರಾಹ್ಮಣರಿಗಿರುವಂತಹ ಬುದ್ಧಿವಂತಿಕೆ ಇರೋದಕ್ಕೆ ಸಾಧ್ಯ ಇದೆ ಅಂತ ಪಾವೆಮಾಚಾರ್ಯವರು ಹೇಳಿದ್ದಾರೆ. ಅದು ಏನೇ ಇರಲಿ, ಆದರೆ ಇವತ್ತಿಗೂ ಕೂಡ ನಮಗೆ ಅದೊಂದು ನಂಬಿಕೆಯೋ ಅಥವಾ ಮೂಢನಂಬಿಕೆಯೋ ಗೊತ್ತಿಲ್ಲ, ಬ್ರಾಹ್ಮಣರಿಗೆ ಸ್ವಲ್ಪ ಜಾಸ್ತಿ ಬುದ್ಧಿವಂತಿಕೆ ಇದೆ ಅಂತ ನಮಗೆ ನಾವೇ ಹೇಳ್ಕೊಳ್ತೇವೆ. ಅದು ಕೆಲವು ಸಲ ನಮಗೆ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ, ಕೆಲವು ಸಲ ಕೆಟ್ಟ ಫಲಿತಾಂಶವನ್ನು ಕೊಡುವಂಥದ್ದಿದೆ. ಈಗ ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡೋಣ, ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಮಾಡಬಹುದಾದ ಕೆಲಸಗಳು ಯಾವುದೆಲ್ಲ ಇದೆ ಅಂತ ಹೇಳಿದರೆ, UPSC ಎಕ್ಸಾಮ್ಗಳನ್ನು ಬರೀಬಹುದು, ಬ್ಯಾಂಕ್ ಎಕ್ಸಾಮ್ಗಳನ್ನು ಬರೀಬಹುದು, ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು
ಬರೆದು ಪಾಸಾಗಿ ಉದ್ಯೋಗವನ್ನು ಹಿಡಿಯಬಹುದು. ಅಥವಾ ನಾವು ಆಂಟ್ರಪ್ರಿನ್ಯೂರ್ ಆಗಿ ಅಥವಾ ಏನು ಉದ್ದಿಮೆದಾರರಾಗಿ ನಾವು 10 ಜನರಿಗೆ ಕೆಲಸವನ್ನು ಕೊಡುವ, ಉದ್ಯೋಗವನ್ನು ಕೊಡುವಂತಹ ಉದ್ದಿಮೆದಾರರಾಗಿ ನಾವು ಬೆಳೆಯಬಹುದು. ಅಥವಾ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಬಹುದು. ಇವತ್ತಂತೂ ನಾವು IT BT ಅಂತ ಹೇಳ್ತೇವೆ, ಅದೆಲ್ಲವೂ ಕೂಡ ಬೌದ್ಧಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳು. ಈಗ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳೋಣ, ನಮ್ಮಲ್ಲಿ ಎಷ್ಟು ಮಂದಿ ನಮ್ಮ ಮಕ್ಕಳಿಗೆ ನೀನು UPSC ಎಕ್ಸಾಮಿಗೆ ಪ್ರಿಪೇರ್ ಮಾಡುವಂತ ನಾವು ಹೇಳ್ತೇವೆ, ಅಥವಾ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀನು ತಯಾರಿ ಮಾಡಿ ಒಂದು ಕೆಲಸ ತಗೊಳ್ಳುವಂತ ನಾವು ಎಷ್ಟು ಮಂದಿಗೆ ಪ್ರಚೋದನೆಯನ್ನು ಕೊಡ್ತೇವೆ? ಅಥವಾ ಬೌದ್ಧಿಕವಾಗಿ ಕೆಲಸ ಮಾಡುವಂಥ ಕ್ಷೇತ್ರಗಳಿಗೆ ನಮ್ಮನ್ನೇ ನಾವು ತೊಡಗಿಕೊಳ್ತೇವೆ, ಅಥವಾ ನಮ್ಮ ಮಕ್ಕಳನ್ನು ನಾವು ಅಲ್ಲಿಗೆ ಕಳಿಸ್ತೇವೆ ಅಂತ ಕೇಳಿದರೆ ಬಹಳಷ್ಟು ಕಡಿಮೆ. ನಮ್ಮ ಮನಸ್ಥಿತಿ ಇವತ್ತಿಗೂ ಹೇಗಿದೆ ಅಂತ ಹೇಳಿದರೆ, ನಾನು ಯಾವುದೋ ಒಂದು ಪದವಿಯನ್ನು ಪಡಿತೇನೆ, ಆಮೇಲೆ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಸೇರ್ತೇನೆ, ಅವರು ನನಗೆ ಸಂಬಳ ಕೊಡಬೇಕು. ಈ ಒಂದು ಮನಸ್ಥಿತಿ, ಇದನ್ನು ನಾವು ಕೊಲೊನೈಸೇಷನ್ ಮನಸ್ಥಿತಿ ಅಂತ ಹೇಳ್ತೇವೆ, ವಸಾಹತುಶಾಹಿ ಮನಸ್ಥಿತಿ ಅಂತ ಹೇಳ್ತೇವೆ. ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಅವರಿಗೆ ಕೇವಲ ಗುಮಾಸ್ತರು ಬೇಕಾಗಿತ್ತು. ಸೊ ಒಂದಷ್ಟು ಡಿಗ್ರಿಗಳನ್ನು ಮಾಡಿ ಆ ಡಿಗ್ರಿಗಳನ್ನು ಇಟ್ಟುಕೊಂಡು ಅವರು ಗುಮಾಸ್ತರನ್ನ ಆಯ್ಕೆ ಮಾಡ್ತಾ ಇದ್ರು. ಆದರೆ ನಮಗೆ ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಿ 80 ವರ್ಷಗಳಾದರೂ ಕೂಡ ಇನ್ನೂ ಅದೇ ಮನಸ್ಥಿತಿಯೇ ನಮ್ಮಲ್ಲಿದೆ. ಈಗ ಬೇರೆಯವರಿಗೆ ಅದು ಬಿಡಿ, ಬೇರೆ ಜಾತಿ ಅಥವಾ ಬೌದ್ಧಿಕವಾಗಿ ಕಡಿಮೆ ಸಾಮರ್ಥ್ಯ ಇರುವಂತಹ ಬೇರೆ ವ್ಯಕ್ತಿಗಳಿಗೆ ಅವರಿಗೆ ಬೇರೆ ಆಯ್ಕೆಗಳಿಲ್ಲ, ಅವರು ಎಲ್ಲೋ ಒಂದು ಕಡೆ ಉದ್ಯೋಗವನ್ನು ಹಿಡಿದು ತಿಂಗಳ ಸಂಬಳವನ್ನು ಎಣಿಸಬೇಕು ಅಂತ ನಾವು ಅಂದ್ಕೊಳ್ಳೋಣ. ಆದರೆ ನಿಜವಾಗಿ ಬೌದ್ಧಿಕ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳಾಗಿ ಬ್ರಾಹ್ಮಣರು ಈ ಕ್ಷೇತ್ರಗಳಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ನಮಗೆ ಉತ್ತರ ಬಹಳ ಸ್ಪಷ್ಟವಾಗಿ ಸಿಗ್ತದೆ. ಹಾಗಾಗಿ ನಮ್ಮ ಮುಂದೆ ಇರುವ 2 ಆಯ್ಕೆಗಳಲ್ಲಿ ನಾವು ಮಾಡಿಕೊಳ್ಬೇಕಾದ ಆಯ್ಕೆ ಯಾವುದು ಅಂತ ಹೇಳಿದರೆ, ಬೈತಾ ಕೂತ್ಕೊಳ್ಳೋದಲ್ಲ, ನನ್ನ ಹುಟ್ಟು ಸರಿ ಇಲ್ಲ, ನನ್ನ ಸರ್ಕಾರ ಸರಿ ಇಲ್ಲ, ನನ್ನ ಇವತ್ತಿನ ಸಮಾಜ ಸರಿ ಇಲ್ಲ, ನಮ್ಮ ಕಾನೂನುಗಳು ಸರಿ ಇಲ್ಲ, ಇದು ಯಾವತ್ತೂ ಸರಿ ಇರುವುದಂತ ಇಲ್ಲ. ಯಾವುದೋ ಒಂದು ಕಾಲದಲ್ಲಿ ಸರಿಯಾದ ಸರ್ಕಾರ, ಸರಿಯಾದ ಕಾನೂನು, ಸರಿಯಾದ ಸಮುದಾಯ ಇದೆಲ್ಲ ಯಾವುದೂ ಇರೋದಿಲ್ಲ. ಇದೊಂದು ಐಡಿಯಲ್ ಸ್ಟೇಟ್, ಆದರ್ಶವಾದ ಸ್ಥಿತಿ. ಅಂತಹ ಆದರ್ಶ ಸ್ಥಿತಿ ಯಾವತ್ತೂ ಬರೋದಿಲ್ಲ. ನಾವು ಇರುವಂತಹ ಸ್ಥಿತಿಯಲ್ಲೇ ನಾವು ಸ್ವರ್ಗವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಸಾಮರ್ಥ್ಯಗಳೆಲ್ಲವೂ ಕೂಡ ಬ್ರಾಹ್ಮಣರಲ್ಲಿ ಇರುವಾಗ ನಾವು ಯಾಕೆ ನಮ್ಮ ಹುಟ್ಟನ್ನು ಅಥವಾ ನಮ್ಮ ವ್ಯವಸ್ಥೆಯನ್ನು ಬೈತಾ ನಾವು ಕಾಲವನ್ನು ಕಳೀಬೇಕು ಅನ್ನೋದು ಇಲ್ಲಿಯ ನೀತಿ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ, ಮತ್ತೆ 2 ಸೋದರರು, ಅಣ್ಣ ತಮ್ಮಂದಿರು ಇದ್ದರು. ಆ ಅಣ್ಣ ತಮ್ಮಂದಿರಲ್ಲಿ ತಮ್ಮನಿಗೆ ಏನೋ ಒಂದು ಇಮಿಡಿಯೇಟ್ ಆಗಿ ಒಂದು ಹಣ ಬೇಕಾಗಿತ್ತು, ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅವನು ಅಣ್ಣನ ಹತ್ರ ಬಂದು ಕೇಳಿದ, ನನಗೀಗ ತಕ್ಷಣ 1,000 ರೂಪಾಯಿ ಬೇಕು ಅಂತ ಹೇಳಿದ. ಈ ಅಣ್ಣನಿಗೆ ಏನಾಗಿತ್ತು, ಅವನಿಗೆ ಹಿಂದಿನ ದಿನ ಅವನು ಬಸ್ಸಿನಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಮನೆಗೆ ಬರ್ತಾ ಇರ್ಬೇಕಾದ್ರೆ ಅವನ ಪರ್ಸ್ ಕಳವಾಗಿತ್ತು. ಅವನ ಕೈಯಲ್ಲಿ 1 ರೂಪಾಯಿ ಕಾಸು ಇರಲಿಲ್ಲ. ಹಾಗಾಗಿ ತಮ್ಮ ಕೇಳಿದಾಗ ತಮ್ಮನಿಗೆ ದುಡ್ಡು ಕೊಡಲಿಕ್ಕೆ ಅವನ ಕೈಯಲ್ಲಿ ದುಡ್ಡು ಇರಲಿಲ್ಲ. ಹಾಗಾಗಿ ಪರ್ಸ್ ಕಳೆದು ಹೋಯ್ತು ಅಂತ ಹೇಳೋದಕ್ಕೆ ಅವನಿಗೆ ಅಭಿಮಾನ ಬಿಡಲಿಲ್ಲ. ಅವನೇನು ಮಾಡಿದ, ನನ್ನಲ್ಲಿ ಇಲ್ಲ ಅಂತ ಹೇಳಿಬಿಟ್ಟ ತಮ್ಮನಿಗೆ. ಹೇಳಿ ಆ ತಮ್ಮ ಹೋದಾಗ ಇವನಿಗೆ ತುಂಬ ಕೆಟ್ಟದನ್ನಿಸ್ತಿತ್ತು ಅಣ್ಣನಿಗೆ. ಇಲ್ಲ, ನಾನು ತಮ್ಮನಿಗೆ ದುಡ್ಡಿಲ್ಲ ಅಂತ ಹೇಳಿ ಕಳಿಸ್ಬಿಟ್ನಲ್ಲ ಅಂತ ಹೇಳಿ ಅವನು ತಕ್ಷಣ ಹೊರಟ, ತನ್ನ ಸ್ನೇಹಿತನ ಮನೆಗೆ ಹೊರಟ. ಸ್ನೇಹಿತನ ಹತ್ರ ಹೋಗಿ 1,000 ರೂಪಾಯಿಯನ್ನು ದುಡ್ಡನ್ನು ತೆಗೆದುಕೊಂಡು ಬಂದು ಆದಷ್ಟು ಬೇಗ ಮನೆಗೆ ವಾಪಸ್ ಬಂದ, ತಮ್ಮನಿಗೆ ಕೊಡಬೇಕು ಅಂತ ಹೇಳಿ. ಆದರೆ ತಮ್ಮನಿಗೆ ಅಣ್ಣ ನನಗೆ 1,000 ರೂಪಾಯಿ ಕೇಳಿದ್ದಕ್ಕೂ ಅವನು ಕೊಡಲಿಲ್ಲ ಅನ್ನುವ ಸಿಟ್ಟಿನಲ್ಲಿ ತಮ್ಮ ಏನು ಮಾಡಿದ, ಅವತ್ತು ಬಹಳ ಬೇಗ ಮನೆಯನ್ನು ಬಿಟ್ಟು ಹೊರಟು ಆಫೀಸಿಗೆ ಹೋದ. ಅಣ್ಣ ಮನೆಗೆ ಬಂದಾಗ ತಮ್ಮ ಇರಲಿಲ್ಲ. ಹೀಗೆ ಅವರಿಬ್ಬರ ಮಧ್ಯದಲ್ಲಿ ಬಹಳ ಅನ್ಯೋನ್ಯ ಇತ್ತು. ಅವತ್ತು ಸ್ವಲ್ಪ ಬಿರುಕು ಹುಟ್ಟಿತು. ಆ ಬಿರುಕು ದೊಡ್ಡದಾಗ್ತಾ ಹೋಯಿತು. ನಮಗೆ ಯಾರ ಜೊತೆಯೋ ವೈಮನಸ್ಸು ಇದ್ದಾಗ ಅವರು ಮಾಡೋದೆಲ್ಲ ಕೆಟ್ಟದಾಗಿ ಕಾಣ್ತವೆ. ಯಾರ ಜೊತೆಯೋ ಒಳ್ಳೆ ಸ್ನೇಹ ಇದ್ದಾಗ ಅವರು ತಪ್ಪು ಮಾಡ್ತಾ ಇದ್ರು, ಅವರು ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸಿಕೆ ಇರ್ತದೆ. ಹಾಗೆ ಅವತ್ತು ಅವನಿಗೆ ತನ್ನ ಅಣ್ಣನ ಮೇಲೆ ಹುಟ್ಟಿದ ಆ ಒಂದು ವೈಮನಸ್ಸಿನಿಂದ ಏನಾಯಿತು ಅಂತ ಹೇಳಿದರೆ, ಪ್ರತಿನಿತ್ಯ ಅಣ್ಣ ಮಾಡುವ ಪ್ರತಿಯೊಂದು ವರ್ತನೆ ಕೂಡ, ಪ್ರತಿಯೊಂದು ಕೆಲಸ ಕೂಡ ತನ್ನ ವಿರುದ್ಧವಾಗಿ ಮಾಡ್ತಾ ಇದ್ದಾನೆ ಅನ್ನೋ ಅನಿಸಿಕೆ ಬರಲಿಕ್ಕೆ ಶುರುವಾಯಿತು. ಹೀಗೆ ಅವರಿಬ್ಬರ ಮಧ್ಯದ ಬಿರುಕು ದೊಡ್ಡದಾಗ್ತಾ ಹೋಯಿತು. ಪ್ರತಿಯೊಂದು ಮಾತಿಗೂ ಕೂಡ, ಪ್ರತಿಯೊಂದು ಪ್ರಶ್ನೆಗೂ ಕೂಡ ಇವನು ಬಹಳ ಕಹಿಯಾಗಿ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ. ಅನೇಕ ವರ್ಷಗಳು ಕಳೆಯಿತು. ತನ್ನ ಅಣ್ಣನ ಜೊತೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿ ಬಂದಾಗ ಆ ಮನೆಯನ್ನೇ ಬಿಟ್ಟು ಹೋದ, ಇನ್ನೊಂದು ಮನೆ ಮಾಡಿದ. ಹೀಗೆ 2 ಸಂಸಾರಗಳಾಯಿತು. ಅನೇಕ ವರ್ಷಗಳು ಕಳೆದು ಹೋದ ಮೇಲೆ ಇಬ್ಬರು ವೃದ್ಧಾಪ್ಯಕ್ಕೆ ಬಂದರು. ವೃದ್ಧಾಪ್ಯದ ಸಮಯದಲ್ಲಿ ಅಣ್ಣ ಹಾಸ್ಪಿಟಲ್ಗೆ ಹೋದ. ಯಾವುದೋ ಒಂದು ಕಾಯಿಲೆಯಿಂದ ಅವನ ಆಸ್ಪತ್ರೆ ಸೇರಬೇಕಾಯಿತು. ಇನ್ನೇನು ಅವನ ಜೀವ ಹೋಗುತ್ತೆ ಅಂತ ಆದಾಗ ಅವನು ಯಾರ ಮೂಲಕವೋ ಹೇಳಿ ಕಳಿಸಿದ,
ತಮ್ಮನಿಗೆ ಸ್ವಲ್ಪ ಬಂದು ನೋಡ್ಲಿಕ್ಕೆ ಹೇಳಿ ಅಂತ. ಅವರು ಬಂದು ಹೊಸಗೆ ಕೊಟ್ಟರು ತಮ್ಮನ ಮನೆಯಲ್ಲಿ. ನೋಡಿ, ನಿಮ್ಮ ಅಣ್ಣ ನಿಮ್ಮನ್ನು ಕೇಳ್ತಾ ಇದ್ದಾರೆ, ನಿಮ್ಮನ್ನು ಒಂದ್ಸಲ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗ ತಮ್ಮನಿಗೆ ಒಂದೇ ಸಲಕ್ಕೆ ಭಾವಾತಿರೇಕ ಆಯಿತು, ಅಥವಾ ಭಾವೋದ್ವೇಗ ಬಂತು. ನಾನು ಇಷ್ಟು ವರ್ಷ ಅಣ್ಣನ ಜೊತೆ ದ್ವೇಷವನ್ನು ಕಟ್ಟಿಕೊಂಡೆ, ಮಾತನ್ನು ಬಿಟ್ಟೆ, ಆದರೆ ಅಣ್ಣ ನನ್ನನ್ನು ಇವತ್ತು ಕರಿತಾ ಇದ್ದಾನೆ ಅಂತ ಹೇಳಿ ಆ ಎಲ್ಲ ಭಾವನೆಗಳು ಕೂಡ ಉಕ್ಕಿ ಬಂದವು. ಅವನಿಗೆ ತನ್ನ ಹಳೆಯ ಬಾಲ್ಯ ಎಲ್ಲ ನೆನಪಾಯಿತು. ನಾವಿಬ್ಬರು ಎಷ್ಟೋ ಅನ್ಯೋನ್ಯವಾಗಿದ್ದೆವು, ಎಷ್ಟು ಅಚ್ಚುಮೆಚ್ಚಿನ ಸೋದರರಾಗಿದ್ದೆವು ಅಂತೆಲ್ಲ ನೆನಪಾಗಿ ಅವನು ಆಸ್ಪತ್ರೆಗೆ ಓಡಿ ಹೋಗಿ ಅಣ್ಣನ ಬಳಿಯಲ್ಲಿ ಕೂತ ಇಬ್ಬರು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಅಳ್ಳಿಕ್ಕೆ ಶುರು ಮಾಡಿದರು. ಇದು ನೋಡುವವರಿಗೆ ಒಂದು ರೀತಿ ವಿಚಿತ್ರ ಅಂತ ಅನಿಸ್ತು. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಸೋದರರು ಜೀವನ ಇಡೀ ಅವರು ಮಾತಾಡಲೇ ಇಲ್ಲ. ಅವರ ಮಕ್ಕಳು ಕೂಡ ಆ ಒಂದು ಅಂತರವನ್ನು ಕಾಯ್ದುಕೊಂಡಿದ್ರು. ಅವರಿಗೆ ಯಾಕೆ ನಾವು ಈ ಅಂತರವನ್ನು ಕಾಯ್ದುಕೊಂಡಿದ್ದೇವೆ ಅನ್ನೋದು ಅವರಿಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಒಂದು ಸನ್ನಿವೇಶ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಅಷ್ಟು ವರ್ಷಗಳ ಕಾಲ ತಮ್ಮನಿಗೂ ಅನಿಸ್ತು, ನಾನು ಇಷ್ಟು ವರ್ಷ ಅಣ್ಣನ ಜೊತೆ ಮಾತು ಬಿಟ್ಟು ತಪ್ಪು ಮಾಡಿದೆ ಅಂತ ಅನಿಸಿತು. ಅಣ್ಣನಿಗೆ ನಾನು ಅವತ್ತಿನ ದಿನ ಏನು ನನ್ನ ಪರಿಸ್ಥಿತಿ ಏನಿತ್ತು ಅನ್ನೋದನ್ನು ತನ್ನ ತಮ್ಮನಿಗೆ ಹೇಳ್ಬೋದಾಗಿತ್ತು, ಈ ಒಂದು ಬಿರುಕು ನಾನು ತಡಿಬೋದಾಗಿತ್ತು ಅಂತ ಅಣ್ಣನಿಗೂ ಅನಿಸಿತು. ಆದರೆ ಇಬ್ಬರಿಗೂ ತಮ್ಮ ತಪ್ಪುಗಳು ಅನಿಸಿದರೂ ಕೂಡ ಕಾಲ ಮಿಂಚಿ ಹೋಗಿತ್ತು. ಎಷ್ಟೋ ವರ್ಷಗಳನ್ನು ಅವರು ಪರಸ್ಪರ ಮುಖವನ್ನು ಬೇರೆ ಮಾಡಿ ಇಬ್ಬರು ವಿರುದ್ಧ ದಿಕ್ಕಿನಲ್ಲಿ ನಡೆದು ತಮ್ಮ ಬದುಕುಗಳನ್ನು ಮುಗಿಸಿಬಿಟ್ಟಿದ್ರು. ನೋಡಿ, ಇದು ಮತ್ತೆ ಬಹಳ ಸಣ್ಣ ಕತೆ, ಆದರೆ ಇದು ಕೊಡುವ ಸಂದೇಶ ನಮ್ಮಲ್ಲಿ ಒಂದೇ ಕುಟುಂಬ ಅಂತ ಹೇಳಬಹುದಾದ ಬ್ರಾಹ್ಮಣ ಸಮಾಜವೇ, ನಾನು ಬೇರೆ ಯಾವುದನ್ನು ತಗೊಳ್ಳೋದಿಲ್ಲ. ನಾನು ಬಹಳ ದೊಡ್ಡ ವ್ಯಾಪ್ತಿಯನ್ನು ತಗೊಂಡು ಭಾರತೀಯರು ಅಂತ ಹೇಳ್ಬೋದು, ಭಾರತೀಯರು ಎಲ್ಲರೂ ಒಂದೇ ಕುಟುಂಬದ ಹಾಗೆ ಇರಬೇಕು ಅಂತ ಹೇಳ್ಬೋದು. ಅದು ಬಹಳ ದೊಡ್ಡ ವ್ಯಾಪ್ತಿ ಆಯಿತು. ಅದನ್ನು ಬಿಟ್ಟು ಬಿಡೋಣ. ಒಂದು ಬ್ರಾಹ್ಮಣ ಅಂತ ಹೇಳುವಂಥ, ಬೇರೆಯವರೆಲ್ಲ ಹೇಳ್ತಾರೆ ಸಮಾಜದಲ್ಲಿ 2% ಅಂತ ಹೇಳ್ತಾರೆ. ಅಂತಹ 2% ಸಮಾಜದ ಒಳಗೆ ಎಷ್ಟು ಪಂಗಡಗಳಿದ್ದಾವೆ? ಈಗಾಗಲೇ ಕಜೆಯವರು ತಮ್ಮ ಭಾಷಣದಲ್ಲಿ ಹೇಳಿದರು, ಸುಮಾರು 42 ಪಂಗಡಗಳಿದ್ದಾವೆ. ಈಗ ನಾನೇನೋ ಅದನ್ನು ವಿವರಿಸಿ ಹೇಳಬೇಕಾಗಿಲ್ಲ. ಈ ಪಂಗಡಗಳ ಮಧ್ಯದಲ್ಲಿ ಯಾವ್ಯಾವ ರೀತಿಯ ಕಂದರಗಳು, ಯಾವ್ಯಾವ ರೀತಿಯ ಬಿರುಕುಗಳಿದ್ದಾವೆ ಅನ್ನೋದನ್ನು ವಿವರಿಸಿ ಹೇಳಬೇಕಾಗಿಲ್ಲ. ನಮ್ಮಲ್ಲಿ ಎಷ್ಟೋ ಸಲ ಒಂದು ಸಮುದಾಯ ಸ್ವಲ್ಪ ಮುಂದಕ್ಕೆ ಹೋದಾಗ ಅವರನ್ನು ಹಿಂದಕ್ಕೆ ಎಳೆಯುವಂಥವ್ರು ಯಾರು ಅಂತ ಹೇಳಿದರೆ ಅದೇ ಸಮುದಾಯದ ಮತ್ತೊಂದು ಪಂಗಡ. ನಾವು ಹೇಗೆ ಏಡಿಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕಿದಾಗ ಒಂದು ಏಡಿ ಸ್ವಲ್ಪ ಮೇಲಕ್ಕೆ ಹೋದರೆ ಇನ್ನೊಂದು 4 ಏಡಿಗಳು ಅದರ ಕಾಲು ಹಿಡಿದು ಕೆಳಕ್ಕೆ ಎಳಿತವೆ. ಅಂದರೆ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾದದ್ದು ಏನು ಅಂತ ಹೇಳಿದರೆ, ಬ್ರಾಹ್ಮಣರಿಗೆ ವಿರೋಧಿಗಳು ಯಾರು, ಶತ್ರುಗಳು ಯಾರು, ದ್ವೇಷಿಗಳು ಯಾರು ಅಂತ ಹೇಳಿದರೆ ಬ್ರಾಹ್ಮಣರೇ. ನಾವು ಇನ್ನೊಂದು ಸಮಾಜದ ಮೇಲೆ, ಇನ್ನೊಂದು ಜಾತಿಯ ಮೇಲೆ ಬೆಟ್ಟು ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಇನ್ನೊಂದು ಸಮಾಜದ ಮೇಲೆ ಹೇಳ್ತೇವೆ, ಇನ್ನೊಂದು ಜಾತಿಯ ಬಗ್ಗೆ ಹೇಳ್ತೇವೆ, ನೋಡಿ ಅವರು ನಮ್ಮನ್ನು ತುಳಿತಾ ಇದ್ದಾರೆ, ನೋಡಿ ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಬ್ರಾಹ್ಮಣ ಸಮುದಾಯದ ಒಳಗೆ ಇರುವಂತಹ ಸಮಸ್ಯೆಗಳಿಗೆ, ವೈಮನಸ್ಯಗಳಿಗೆ, ಅವ ಪರಸ್ಪರ ದ್ವೇಷ ಭಾವನೆಗಳಿಗೆ ಕಾರಣ ಯಾರು ಅಂತ ಹೇಳಿದರೆ ಅದೇ ಸಮುದಾಯದ ಒಳಗಿನ ಪಂಗಡಗಳೇ. ಮತ್ತು ಇವರಿಗೆ ದ್ವೇಷಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ಹೇಳಿದ ಅಣ್ಣ ತಮ್ಮಂದಿರ ಮಧ್ಯದ ವೈಮನಸ್ಸು ಇದೆಯಲ್ಲ, ಇಷ್ಟೇ ಕಾರಣ. ಅಲ್ಲಿ ನಿಜಕ್ಕೂ ವೈಮನಸ್ಯವೇ ಇರೋದಿಲ್ಲ. ಆದರೆ ಅವನು ಏನೋ ನನ್ನ ವಿರುದ್ಧ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇವನು ಅಂದುಕೊಳ್ತಾನೆ, ನನ್ನ ವಿರುದ್ಧವಾಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವನು ಅಂದುಕೊಳ್ತಾನೆ. ಹೀಗೆ ಪರಸ್ಪರ ವೈಮನಸ್ಯಗಳಿಂದಾಗಿ ಬ್ರಾಹ್ಮಣ ಸಮುದಾಯವೇ ಒಡೆದು ಹೋಗುವಂಥ ಸ್ಥಿತಿಗೆ ಬಂದಿದೆ. ಇದು ಮತ್ತೆ ಸಂಸ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಯಾಕಂದರೆ ನಾವು ಸಂಸ್ಕಾರ ಅಂತ ಹೇಳುವಾಗ ಬಹಳ ದೊಡ್ಡದಾಗಿ ಭಾರತ ಅಂತ ಹೇಳಿಬಿಡ್ತೇವೆ, ಭಾರತವನ್ನು ಒಂದಾಗಿ ನೋಡಿ, ಒಂದು ಕುಟುಂಬದ ಹಾಗೆ ನೋಡಿ ಅಂತ ಹೇಳಿಬಿಡ್ತೇವೆ. ಆದರೆ ನಾವು ಸಂಸ್ಕಾರವನ್ನು ಕಲಿಸುವಾಗ ನಮ್ಮದೇ ಸಮುದಾಯದ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಹೇಗೆ ನೋಡಬೇಕು ಅನ್ನೋದನ್ನು ಕೂಡ ಕಲಿಸಿಕೊಡ್ಬೇಕು. ಇದು ಬಹಳ ನಾನು ಓಪನ್ ಆಗಿ ಹೇಳಬಹುದಾದಂಥ ವಿಷಯ. ಯಾಕಂದರೆ ಬ್ರಾಹ್ಮಣ ಸಮುದಾಯವೇ ಇರೋದರಿಂದ ಒಂದು ಪಂಗಡದ ಬಗ್ಗೆ ಇನ್ನೊಂದು ಪಂಗಡದ ಕುಟುಂಬದಲ್ಲಿ ಯಾವ ರೀತಿಯ ಮಾತುಕತೆಗಳು ನಡೀತಾವೆ, ಈ ಮಾತನ್ನು ಹೇಳಿದಾಗ ನೀವು ನಿಮ್ಮ ಮನಸ್ಸುಗಳಲ್ಲಿ ಆ ಯೋಚನೆಗಳನ್ನು ಮಾಡಿಕೊಳ್ಬೋದು. ಒಂದು ಪಂಗಡದ ಬಗ್ಗೆ ಇನ್ನೊಂದು ಪಂಗಡ ಅವರವರ ಕುಟುಂಬಗಳಲ್ಲಿ, ಅವರವರ ಮನೆಗಳಲ್ಲಿ ಹೇಗೆ ಮಾತಾಡಿಕೊಳ್ತಾರೆ, ಆ ದ್ವೇಷ ಭಾವನೆ ಎಲ್ಲಿ ಹುಟ್ಟುತ್ತದೆ? ಮಕ್ಕಳಿಗೆ ಆ ದ್ವೇಷ ಭಾವನೆ ಇರೋದಿಲ್ಲ. ಆದರೆ ತಂದೆ ತಾಯಿ ಆ ರೀತಿಯಲ್ಲಿ ಮಾತಾಡಿದಾಗ ಆ ಇನ್ನೊಂದು ಪಂಗಡದ ವ್ಯಕ್ತಿ ಅವನು ನಾನು ವಿರೋಧಿಸಬೇಕಾದ ವ್ಯಕ್ತಿ ಅಂತ ಮಕ್ಕಳು ಅಂದುಕೊಳ್ಳುತ್ತಾರೆ. ಅಂದರೆ ಸಂಸ್ಕಾರ ಅಂತ ಹೇಳುವಂಥದ್ದು ಕೇವಲ ನಾವು ಮಕ್ಕಳಿಗೆ ಮಾತ್ರ ಹೇಳಬೇಕಾದ ವಿಚಾರ ಅಲ್ಲ, ನಾವು ಅನುಸರಿಸಿ ಹೇಳಬೇಕಾದಂಥ ವಿಚಾರ. ನಾವು ನಮ್ಮ ಪಂಗಡ ಎಲ್ಲ ಬ್ರಾಹ್ಮಣರು ಒಂದೇ ಅನ್ನೋ ಒಂದು ವಿಚಾರವನ್ನು ಅಥವಾ ಒಂದು ಆಲೋಚನೆಯನ್ನು ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ತೋರಿಸ್ತಾ ಬಂದರೆ, ಆ ಮನೆಯಲ್ಲಿ ಹುಟ್ಟುವ ಮಗು, ಆ ಮನೆಯಲ್ಲಿ ಬೆಳೆಯುವ ಮಗು
ಎಲ್ಲ ಬ್ರಾಹ್ಮಣರೂ ಒಂದೇ ಅನ್ನೋ ಯೋಚನೆಯನ್ನೇ ತನ್ನ ಚಿಂತನೆಯಲ್ಲಿ ಅದು ಅಳವಡಿಸಿಕೊಳ್ಳುತ್ತದೆ. ಇದು ಬಹಳ ಮುಖ್ಯವಾಗಿ ನಾವು ಅಂದುಕೊಳ್ಬೇಕಾದ, ನಾವು ಎಲ್ಲೂ ಓಪನ್ ಆಗಿ ವೇದಿಕೆಗಳಲ್ಲಿ ಹೇಳದ, ನಮ್ಮ ಮನಸ್ಸುಗಳಲ್ಲಿ ಇರುವ ಆದರೆ ಹೊರಗಡೆ ಅಭಿವ್ಯಕ್ತಿ ಮಾಡದ ವಿಚಾರ. ನಾನು ಅದನ್ನು ಓಪನ್ ಆಗಿ ಹೇಳಿದ್ದೇನೆ, ಕ್ಷಮೆ ಇರಲಿ.